ವಿಧಾನ ಪರಿಷತ್ ಕಲಾಪದಲ್ಲಿ ಇಂದು ಕೂಡ ಆರ್ಎಸ್ಎಸ್ ಕೋಲಾಹಲ ಎದ್ದಿದೆ. ನಾವೆಲ್ಲ ಆರ್ಎಸ್ಎಸ್ ಭಾರತ್ ಮಾತಾ ಕಿ ಜೈ, ಆರ್ಎಸ್ಎಸ್ ಜಿಂದಾಬಾದ್ ಅಂತ ಹೇಳಿ ಬಿಜೆಪಿ ಸದಸ್ಯರು ಜೈಕಾರವನ್ನ ಹಾಕಿದ್ದಾರೆ. ಇನ್ನು ನೆನೆಯೂ ಕೂಡ ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೋಲಾಹಲ ಸೃಷ್ಟಿಯಾಗಿತ್ತು. ಇಂದೂ ಕೂಡ ಇದೇ ಆರ್ಎಸ್ಎಸ್ನ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬಿಜೆಪಿ ಸದಸ್ಯರ ಜೈಕಾರ ಮಧ್ಯೆ ಅಂಬೇಡ್ಕರ್ಗೆ ಜೈ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಸಚಿವ ಲಾಡ್ ಜೈಕಾರ ಮಧ್ಯೆ ಜೈ ಭೀಮ್ ಅಂತ ಹೇಳಿ ಬಿಜೆಪಿ ಸದಸ್ಯರು ಘೋಷಣೆ ಕೂಗಿದ್ದಾರೆ. ನೀನು ಆರ್ಎಸ್ಎಸ್ ಅಲ್ಲ ಎಂದು ಛಲವಾದಿ ನಾರಾಯಣಸ್ವಾಮಿಗೆ ತಿವಿದಿದ್ದಾರೆ. ಆರ್ಎಸ್ಎಸ್ ನಿನ್ನನ್ನ ಒಳಗೂ ಸೇರಿಸಲ್ಲ ಎಂದ ಸಿಎಂಗೆ ಛಲವಾದಿ ಕಿಡಿಕಾರಿದ್ದಾರೆ. ಕೊಡ್ತೀವಿ ಅಂತ ಹೇಳಿದ್ರು. ಇದಕ್ಕೊಂದು ಈಗ ನೀವು ಈಗ ಇದು ಸುಳ್ಳು ಒಬ್ರು ಮಾತಾಡಿ. ಈಗ ಯಾರು ಹೇಳಿಲ್ಲ. ಈಗ ಯೂಟ್ಯೂಬ್ನಾಗ ತೋರಿಸ್ಬಿಡೋದಲ್ಲ, ಈಗ ಯೂಟ್ಯೂಬ್ನಾಗ ತೋರಿಸ್ಬಿಡ್ತೀವಿ, ಯೂಟ್ಯೂಬ್ನಾಗ ತೋರಿಸ್ಬಿಡ್ತೀವಿ, ಯೂಟ್ಯೂಬ್ನಾಗ ತೋರಿಸ್ಬಿಡ್ತೀವಿ, 15 ಲಕ್ಷ ಯೂಟ್ಯೂಬ್ನಾಗ ಇವಾಗ ತೋರಿಸ್ತೀವಿ, ಈಗ ಯೂಟ್ಯೂಬ್ನಾಗ ಇವಾಗ ತೋರಿಸ್ತೀವಿ, ಯೂಟ್ಯೂಬ್ನಾಗ ಇವಾಗ ತೋರಿಸ್ತೀವಿ. ಅಮಿತ್ ಶಾ ಹೇಳ್ತಾರೆ ಬಂದು ಇದು ಜುಮ್ಮಲ ಅಂತಂದ್ರೆ ಅಮಿತ್ ಶಾ ಹೇಳ್ತಾರೆ ಜುಮ್ಮಲ ಅಂತ ಹೇಳಿ. ಈಗ ಯೂಟ್ಯೂಬ್ ತೋರಿಸಲಾ ಒಂದು ಮೊಬೈಲ್ ಕೊಡಿ ಸಂತೋಷ್ ಬಿಡಿ ಪ್ಲೀಸ್ ಬಿಡಿ ತೋರಿಸ್ಬಾರ್ದು. ಇನ್ನು ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಅಧಿಕಾರದ ಸಿಹಿ ಅನ್ನೋದಾಗಿ ಬಹುಮತದೊಂದಿಗೆ ಬಿಜೆಪಿ ಎಂದಿಗೂ ಅಧಿಕಾರಕ್ಕೆ ಬಂದಿಲ್ಲ. 600 ಭರವಸೆಗಳನ್ನ ಕೊಟ್ಟು 10% ಕೂಡ ಈಡೇರಿಸಿಲ್ಲ. ಅದಾನಿ ಅಂಬಾನಿ ಸಾಲ ಮನ್ನಾ ಮಾಡಿದ್ರು ಮೋದಿ. ಸಿಎಂ ಮಾತಿಗೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸಿದೆ. ಸಿಟಿ ರವಿ ಕ್ರಿಯಾಲೋಪ ಎಂದಿದ್ದು, ಇನ್ನು ಉತ್ತರ ಕೊಡುವಾಗ ಕ್ರಿಯಾಲೋಪ ಬರಲ್ಲ ಅಂತ ಹೇಳಿ ಸಭಾಪತಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಬಹಳ ಹೇಳಿದ್ದಾರೆ ಸರ್ ಅವರು. ಯಾರು ಹೇಳಿದ್ದಾರೆ ಅಂತ ಹೇಳಿ ಬಹಳ ಹೇಳಿದ್ದಾರೆ. ಯಾವ ಭಾಗದಲ್ಲಿ ಕೇಳ್ತೀರಾ ಅದ್ರಲ್ಲಿ ಹೇಳ್ತೀವಿ ಸರ್. ಸಾಮಾಜಿಕ ಸಮಾನತೆನ ಆರ್ಥಿಕ ಇಲ್ಲ, ಆರ್ಥಿಕ ಸಮಾನಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಬಸವಣ್ಣವ್ರು ಹೇಳಿರೋದು ಇದು, ನಾನು ಹೇಳಿರೋದಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕಲ್ವಾ? ನೀವು ಸುಮ್ಮನೆ ಮಾತಾಡೋದು ಏನಪ್ಪ ಪ್ರಯೋಜನ? ಸರ್ ಎರಡನೇ ಬಾರಿ ಸಿಎಂ ಆದ್ಮೇಲೆ ಬಸವಣ್ಣವ್ರು ಹೇಳಿದ ರೀತಿ ಕೂತ್ಕೊಳ್ಳಿ ಪ್ಲೀಸ್, ಪ್ಲೀಸ್ ಕೂತ್ಕೊಳ್ಳಿ. ನಾನು ಈಲ್ಡ್ ಆಗಲ್ಲ ನೋಡಿ, ಅವ್ರು ಈಲ್ಡ್ ಆದಾಗ ಮಾತಾಡಿ. ನಾನು ಈಲ್ಡ್ ಆದ್ರೆ ಮಾತ್ರ ನೀವು ಎದ್ದು ಮಾತಾಡಬಹುದು. ಆಮೇಲೆ ಸಭಾಪತಿ ಅವರು ನಿಮಗೆ ಪರ್ಮಿಷನ್ ಕೊಡಬೇಕು. ಪರ್ಮಿಷನ್ ನಾರಾಯಣಸ್ವಾಮಿ ನೀವು ನಿಮ್ಮ ಭಾಷಣ ಕೇಳಕ್ ನಾರಾಯಣಸ್ವಾಮಿ ನೀವು ಟೆಂಪ್ಟ್ ಮಾಡಬೇಡಿ. ಇನ್ನು ಪರಿಷತ್ನಲ್ಲಿ ಬಜೆಟ್ ಭಾಷಣಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಜನ ನಮ್ಮನ್ನ ಒಪ್ಪಿಕೊಂಡಿದ್ದಾರೆ. ಪಂಚ ಗ್ಯಾರಂಟಿ ಘೋಷಣೆ ಮಾಡಿ ಜಾರಿ ಮಾಡಿದ್ದೇವೆ. ನುಡಿದಂತೆ ನಡೆದು ಕೊಟ್ಟ ಮಾತನ್ನ ನಾವು ಉಳಿಸಿಕೊಂಡಿದ್ದೇವೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಗರೆಲ್ಲರೂ ಕೂಡ ಗ್ಯಾರಂಟಿಗೆ ವಿರೋಧಿಸಿದ್ರು. ಇನ್ನು ಸಂಸತ್ ಚುನಾವಣೆಯಲ್ಲಿ ಮೋದಿ ಕಿ ಗ್ಯಾರಂಟಿ ಎಂದ್ರು. ಪರಿಷತ್ನಲ್ಲಿ ಬಜೆಟ್ ಭಾಷಣಕ್ಕೆ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಸಮಾಜದಲ್ಲಿ ಇನ್ನೊಂದು ಸಾಮಾಜಿಕ ಅಸಮಾನತೆ ಇದೆ. ನಾನು ಅಸಮಾನತೆ ಯಾಕೆ ಬಂತು ಅನ್ನೋದನ್ನೆಲ್ಲ ವಿವರಣೆ ಕೊಡಕ್ಕೆ ಹೋಗಲ್ಲ.
ಈಗ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ ಸ್ವಾತಂತ್ರ್ಯ ಬಂದ ಮೇಲೆ, ಆದರೆ ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಈ ದೇಶದ ಜನರಿಗೆ ಇನ್ನೂ ಸಿಕ್ಕಿಲ್ಲ. ಅವತ್ತು ಭಾಷಣ ಮಾಡಿದ್ದವರು 1949 ನವೆಂಬರ್ 25ನೇ ತಾರೀಕು. ಬೇಕಾದ್ರೆ ತೆಗೆದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.